ಸ್ನೇಹಿತರೆ ನಮಸ್ಕಾರ, ನಾನು ರವೀಂದ್ರ ಜೋಶಿ. ಒಂದು ಮಜಾ ವಿಷಯವನ್ನು ಇವತ್ತು ನಿಮಗೆ ಹೇಳ್ತೇನೆ. ನಿಮಗೆಲ್ಲ ಗೊತ್ತು ರಾಹುಲ್ ಗಾಂಧಿ ಹೇಗೆ ಈ ಡೊನಾಲ್ಡ್ ಟ್ರಂಪ್ ಹೇಳಿದ್ದಕ್ಕೆ ಪ್ರತಿ ಮಾತಿಗೂ ವ್ಯಾಲಿಡೇಷನ್ ಮಾಡ್ತಾಯಿದ್ರು. ಆತ ಹೇಳಿದ್ದನ್ನೆಲ್ಲ ಸಮರ್ಥನೆ ಮಾಡಿಕೊಂಡು ನೋಡಿ ಟ್ರಂಪ್ ಹೇಳಿದ್ದಾರೆ, ಟ್ರಂಪ್ ಹೇಳಿದ್ದಕ್ಕೆ ನರೇಂದ್ರ ಮೋದಿ ಸರೆಂಡರ್ ಆಗಿದ್ದಾರೆ, ಟ್ರಂಪು 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 ಅಂತ ಇದ್ರು. ಅದೇ ಟ್ರಂಪ್ ಈಗ ಉಲ್ಟಾ ಹೊಡೆದ್ಬಿಟ್ಟಿದ್ದಾರೆ. ಈಗ ರಾಹುಲ್ ಗಾಂಧಿ ಏನು ಮಾಡ್ತಾರೆ ಅದು ನನ್ನ ಜಿಜ್ಞಾಸೆ. ಡೊನಾಲ್ಡ್ ಟ್ರಂಪ್ ಹೇಳ್ತಾರೆ, ನಿಮ್ಮ ರಫೇಲ್ ವಿಮಾನಗಳು 8-10 ಒಂದು ಡಜನ್ನಷ್ಟು ಬಿದ್ದುಬಿಟ್ಟು ಪಾಕಿಸ್ತಾನ ಯುದ್ಧದಲ್ಲಿ, ನಾನು ಹೇಳಿದ್ದಕ್ಕೆ ಯುದ್ಧ ನಿಲ್ಲಿಸಿದ್ರಿ ನೀವು ಅಂತ ಹೇಳ್ತಾರೆ. ರಾಹುಲ್ ಗಾಂಧಿ ಮಾರನೇ ದಿವಸದಿಂದ ಶುರು, ಟ್ರಂಪ್ಗೆ ಹೆದರಿ ನೀವು ಯುದ್ಧ ನಿಲ್ಲಿಸಿದ್ರಿ, ಯುದ್ಧವನ್ನು ಮುಂದುವರಿಸಬೇಕಾಗಿತ್ತು, ನರೇಂದರ್ ಸರೆಂಡರ್ ಅಂದರು. ಅದಾದಮೇಲೆ ಡೊನಾಲ್ಡ್ ಟ್ರಂಪ್ ಡೆಡ್ ಎಕಾನಮಿ ಇಂಡಿಯಾದ್ದು ಅಂತ ಡೊನಾಲ್ಡ್ ಟ್ರಂಪ್ ಹೇಳಿದ್ದಾರೆ, ಇಂಡಿಯಾದ ಎಕಾನಮಿ ಡೆಡ್ ಎಕಾನಮಿ ಅಂತ. ಅವ್ರಿಗಿಂತ ದೊಡ್ಡವರು ಯಾರಿದ್ದಾರೆ, ಅವರೇ ಹೇಳಿದಾರಲ್ಲ ಅಂತ ಈತ ಸಂಸತ್ ಭವನದ ಮಕರ ದ್ವಾರದ ಮುಂದೆ ನಿಂತು ಎಲ್ಲ ಮಾಧ್ಯಮದವರಿದ್ರಿಗೆ ಹೇಳಿದ. ಪ್ರತಿ ಬಾರಿಯೂ ಕೂಡ ಡೊನಾಲ್ಡ್ ಟ್ರಂಪ್ನನ್ನು ಗುರಾಣಿಯಾಗಿ ಬಳಸಿಕೊಂಡು ಭಾರತದ ಮೇಲೆ ನಿರಂತರವಾಗಿ ದಾಳಿ ಮಾಡ್ತಾ ಇದ್ದಂಥ ರಾಹುಲ್ ಗಾಂಧಿಗೆ ಡೊನಾಲ್ಡ್ ಟ್ರಂಪ್ ಅವರು ಪೇಚಿಗೆ ಸಿಲುಕಿಸಿದ್ದಾರೆ. ಪೇಚಿಗೆ ಸಿಲುಕಿಸೋದನ್ನ ಏನು ಮಾಡಿದರು? ಇದ್ದಕ್ಕಿದ್ದ ಹಾಗೆ ಡೊನಾಲ್ಡ್ ಟ್ರಂಪ್ ಈಗ ಭಾರತದ ಚುನಾವಣಾ ವ್ಯವಸ್ಥೆಯನ್ನು ಇದ್ದಕ್ಕಿದ್ದಾಗೆ ಹೊಗಳಲಿಕ್ಕೆ ಶುರು ಮಾಡಿಬಿಟ್ಟಾರೆ. ನಿಮ್ಮ ಗಣೇಶ್ ಕುಮಾರ್ ಏನ್ರಿ ಚೀಫ್ ಎಲೆಕ್ಷನ್ ಕಮಿಷನರು, ಯಾರು ಮಾಡಲಾರದಂಥ ಅನಾಹುತ ಕೆಲಸವನ್ನು ಮಾಡಿದ್ದಾರೆ, ಐತಿಹಾಸಿಕ ಕೆಲಸವನ್ನು ಮಾಡಿಬಿಟ್ಟಿದ್ದಾರೆ. 64 ಕೋಟಿ 60 ಲಕ್ಷ ಮತದಾರರ ಚುನಾವಣೆಯನ್ನು, ಭಾರತದಂಥ ಅತಿ ದೊಡ್ಡದಾದಂಥ ಚುನಾವಣೆ ವ್ಯವಸ್ಥೆಯನ್ನು ID ಕಾರ್ಡ್ ಕೊಟ್ಟು ಅದರ ಮೂಲಕ ಚುನಾವಣೆ ಮಾಡಿಸಿದ್ದಾರೆ. ಇವ್ರಿಗಿಂತ ಗ್ರೇಟ್ ಯಾರಿದ್ದಾರೆ ಅಂತ ಡೊನಾಲ್ಡ್ ಟ್ರಂಪ್ ಹೇಳಿಬಿಟ್ರು. ಅಲ್ಲ ರೀ, ಪ್ರತಿ ದಿವಸ ಬೆಳಗ್ಗೆದ್ರೆ ರಾಹುಲ್ ಗಾಂಧಿ ಓಟ್ ಚೋರಿ ಗದ್ದಿ ಚೋರಿ, ಓಟ್ ಚೋರಿ ಗದ್ದಿ ಚೋರಿ ಅಂತ. ಈಗ ಡೊನಾಲ್ಡ್ ಟ್ರಂಪ್ ಇಲ್ಲ, ಚುನಾವಣೆ ಸರಿಯಾಗಿ ನಡೆದಿದೆ, ಪಾರದರ್ಶಕವಾಗಿ ನಡೆದಿದೆ, ವೋಟರ್ ID ತಗೊಂಡು ಚುನಾವಣೆ ಮಾಡಿದ್ದಾರೆ, ಮತದಾರರ ID ಕಡ್ಡಾಯ ಮಾಡಿದ್ದಾರೆ ಭಾರತ ದೇಶದಲ್ಲಿ. ಈ ರೀತಿ ಚುನಾವಣೆ ವ್ಯವಸ್ಥೆಯನ್ನು ನಾನು ಹೊಗಳ್ತಾ ಇದ್ದೀನಿ, ಇದು ಎಲ್ಲ ದೇಶಗಳಿಗೆ ಮಾದರಿ, ಅಮೆರಿಕೆಯಲ್ಲೂ ಈ ರೀತಿಯ ಪರಿಸ್ಥಿತಿ ಬರಬೇಕು ಅಂತ ಜ್ಞಾನೇಶ್ ಕುಮಾರ್ನ ಹೊಗಳಿದರೆ, ರಾಹುಲ್ ಗಾಂಧಿ ಇದಕ್ಕೆ ಏನು ಮಾಡಬೇಕು ನೀವು ಹೇಳಿ? ಈಗ ಡೊನಾಲ್ಡ್ ಟ್ರಂಪನ್ನು ಬೈಲಿಕ್ಕಾಗಲ್ಲ. ಈಗ ಯಾಕೆ ಡೊನಾಲ್ಡ್ ಟ್ರಂಪನ್ನು ಇಷ್ಟು ದಿವಸ ಬಾಲ ಬಡ್ದಿದ್ದಾರೆ ಇವರು. ಈಗ ಡೊನಾಲ್ಡ್ ಟ್ರಂಪ್ ಹೇಳಿದ್ದು ಸರಿ ಇಲ್ಲ ಅಂತ ಹೆಂಗೆ ಹೇಳ್ತೀರಿ? ಹಾಗಾದರೆ ಡೊನಾಲ್ಡ್ ಟ್ರಂಪ್ ಈ ಮಾತು ಯಾಕೆ ಹೇಳಿದ್ರು? ಅದಕ್ಕಿಂತ ಮಜಾ ಅಂದರೆ ಇವರ ಸರ್ಗಿಯೋ ಗೋರ್ ಇದಲ್ಲ, ಈ ಸರ್ಗಿಯೋ ಗೋರ್ ಹೋಗಿ ಜ್ಞಾನೇಶ್ ಕುಮಾರ್ನೇ ಭೇಟಿಯಾಗಿ ಬಂದರು. ಎಂಥ ಮಜಾ ಇದೆ ನೋಡಿ. ಯಾರು ಭಾರತದ ವಿರುದ್ಧ ಬೆಳಗ್ಗೆ ಎದ್ದರೆ ಷಡ್ಯಂತ್ರ ಮಾಡ್ತಾರೋ, ಯಾರು ಭಾರತದ ಮೇಲೆ 100% ಟ್ಯಾರಿಫ್ ಹಾಕಬೇಕು ಅಂತ ಓಡಾಡ್ತಾ ಇದ್ದಾರೋ, ಯಾರು ಭಾರತವನ್ನು ಹೇಗಾದರೂ ಮಾಡಿ ಹಣಿಯಬೇಕು ಅಂತಾರೋ ಅಂಥ ಡೊನಾಲ್ಡ್ ಟ್ರಂಪ್ ಈಗ ಉಲ್ಟಾ ಹೊಡೆದು ಭಾರತವನ್ನು ಮಾದರಿ ರಾಷ್ಟ್ರ, ಇವ್ರಿಗಿಂತ ಚೆನ್ನಾಗಿ ಚುನಾವಣೆ ಮಾಡಲಿಕ್ಕೆ ಆಗೋದಿಲ್ಲ ಅಂತ. ಹಾಗಾದರೆ ಅಮೆರಿಕೆಯಲ್ಲಿ ಚುನಾವಣಾ ಪದ್ಧತಿ ಹೇಗಿದೆ, ಈತ ಯಾಕೆ ಭಾರತದ ಚುನಾವಣೆ ವ್ಯವಸ್ಥೆನ ಹೊಗಳಿದ್ದಾರೆ ಅಂತ ಫಸ್ಟ್ ಅಮೆರಿಕೆ ಚುನಾವಣೆ ಬಗ್ಗೆ ನಿಮ್ಗೆ ಹೇಳ್ಬಿಡ್ತೀನಿ. ಯಾಕಂದರೆ ಈ ಮಾಹಿತಿಗಳು ನಮ್ಗೆ ಎಲ್ಲಿ ಸಿಗಲ್ಲ. ಇದ್ರ ಬಗ್ಗೆ ನಾವು ಸ್ವಲ್ಪ ತಿಳ್ಕೊಂಡಾಗ ನಾವು ಯಾರಾದರೂ ಓಟ್ ಚೋರಿ ಗದ್ದೆ ಚೋರಿ ಅಂದರೆ ಬಾಯಿ ಮುಚ್ಕೊಂಡು ಸುಮ್ಮನಿರಪ್ಪ ಅಂತ ನಾವು ಹೇಳ್ಬೋದು. ಯಾಕೆ ನಮ್ಮ ಪಾರದರ್ಶಕವಾಗಿದೆ ನಮ್ಮ ಚುನಾವಣಾ ಪದ್ಧತಿ, ಎಷ್ಟು ಸಮರ್ಥವಾಗಿ ಕ್ಷಮತ್ವದಿಂದ ಕೆಲಸ ಮಾಡ್ತದೆ, ಎಷ್ಟು ದಕ್ಷತೆಯಿಂದ ಕೂಡಿದೆ ಇವತ್ತಿನ ಚುನಾವಣಾ ಪದ್ಧತಿ ಅನ್ನೋದನ್ನು ಹೇಳಬೇಕಂದ್ರೆ ಕಂಪೇರ್ ಮಾಡಲಿಕ್ಕೆ ಇನ್ನೊಂದು ವ್ಯವಸ್ಥೆ ಇರಬೇಕಲ್ಲ. ಇದೇ ರೀತಿಯಾದಂಥ ಬೃಹತ್ ರಾಷ್ಟ್ರದಲ್ಲಿ ನಡೆದಿರಬೇಕಲ್ಲ, ಯಾವುದೋ ಸಣ್ಣ ಪುಟ್ಟ ದೇಶದ ಹೇಳಬಾರ್ದು. ದೊಡ್ಡ ಅಮೇರಿಕಾ ಅಂತ, ಅಮೇರಿಕೆಯಲ್ಲಿ ಚುನಾವಣೆ ಹೆಂಗೆ ನಡೀತದೆ ಅಂತ ಹೇಳ್ಬೋದು ನೋಡಿ. ಮೊಟ್ಟ ಮೊದಲನೆಯದಾಗಿ ಅಮೇರಿಕೆಯಲ್ಲಿ ಸೆಂಟ್ರಲೈಸ್ಡ್ ಎಲೆಕ್ಷನ್ ಕಮಿಷನ್ ಸಿಸ್ಟಮೇ ಇಲ್ಲ. ಹೇಗೆ ನಮ್ಮಲ್ಲಿ ರಾಜ್ಯ ಚುನಾವಣಾ ಆಯುಕ್ತರು ಇರ್ತಾರೆ, ಎಲ್ಲ ರಾಜ್ಯಕ್ಕೂ ಒಬ್ಬೊಬ್ಬ ಚುನಾವಣಾ ಆಯುಕ್ತರು, ಮೇಲ್ಗಡೆ ಕೇಂದ್ರದಲ್ಲಿ ಒಬ್ಬ ಇರ್ತಾರೆ, ಮುಖ್ಯ ಚುನಾವಣಾ ಆಯುಕ್ತರು ಇರ್ತಾರೆ. ನಮ್ಮಲ್ಲಿರೋ ಸಿಸ್ಟಮ್ ಇದು. ಈ ಜ್ಞಾನೇಶ್ ಕುಮಾರ್ ಹೇಗೆ ನಮ್ಮಲ್ಲಿದ್ದಾರೋ ಹಾಗೆ ಅಮೆರಿಕದಲ್ಲಿ ಇಲ್ವೇ ಇಲ್ಲ ನೋಡಿ. ಅಮೆರಿಕದಲ್ಲಿ ಒಟ್ಟು 50 ರಾಜ್ಯಗಳಿದ್ದಾವೆ, ಜೊತೆಗೆ ವಾಷಿಂಗ್ಟನ್ DC ಅನ್ನುವಂಥ ಒಂದು ಡಿಸ್ಟ್ರಿಕ್ಟ್ ಅದ್ರ ಜೊತೆ ಸೇರಿಕೊಳ್ಳುತ್ತೆ. ಈ 50 ರಾಜ್ಯಗಳ ಚುನಾವಣೆಗೆ ಕೇಂದ್ರೀಕೃತ ವ್ಯವಸ್ಥೆ ಇಲ್ಲ. ಒಂದನೇದ್ದು, ಇಡೀ ದೇಶಕ್ಕೆ ಒಬ್ಬನೇ ಒಬ್ಬ ಅಧ್ಯಕ್ಷನನ್ನು ನಿಯೋಜನೆ ಮಾಡಿದರೂ ಕೂಡ, ರಾಷ್ಟ್ರಪತಿಯನ್ನು ಆಯ್ಕೆ ಮಾಡಿದರೂ ಕೂಡ, ಚುನಾಯಿತವಾಗಿ ಚುನಾವಣೆಯಲ್ಲಿ ಗೆಲ್ಲಿಸಿದರೂ ಕೂಡ ಇರೋ ಚುನಾವಣಾ ಪದ್ಧತಿಯನ್ನು ಬೇರೆ ಇದೆ. ಅಲ್ಲಿ ಆಯಾ ರಾಜ್ಯಗಳು ತಮಗೆ ಹೇಗೆ ಬೇಕೋ ಹಾಗೂ ಕಾನೂನನ್ನು ಚುನಾವಣೆಗೆ ಮಾಡ್ಕೊಂಡಿದ್ದಾವೆ. ಎಲ್ಲಕ್ಕಿಂತ ಮಜಾ ಅಂದರೆ ನನಗೆ ಭಾಳ ಆಶ್ಚರ್ಯ ಆಗೋದೇನೆಂದರೆ, ಇನ್ನೂ ಕೂಡ ಅಲ್ಲಿ ಬ್ಯಾಲೆಟ್ ಪೇಪರ್ ಇಟ್ಕೊಂಡು ಆಯಾ ರಾಜ್ಯಗಳು ಚುನಾವಣೆ ನಡೆಸ್ತವೆ. ಇರಲಿ, ಸಣ್ಣ ರಾಜ್ಯಗಳಿರ್ತವೆ, ಜನಸಂಖ್ಯೆ ಕಡಿಮೆ ಇದೆ, ನಮ್ಮ 3 ಪಟ್ಟು ದೊಡ್ಡದಾದಂಥ ಭೌಗೋಳಿಕವಾದಂಥ ವಿಸ್ತಾರ, ನಮ್ಮ 1/3 ಜನಸಂಖ್ಯೆ, ನಮ್ಮ 1/3 ಜನಸಂಖ್ಯೆ ಇರೋದಲ್ಲಿ ಅಷ್ಟು ದೊಡ್ಡ ರಾಷ್ಟ್ರ ಇದ್ದರು. ಒಂದೇ ದೇಶದಲ್ಲಿ ಮೂರು ಕಾಲಮಾನಗಳಿದ್ದರು, 3 ಟೈಮ್ ಇದಾವಲ್ಲಿ.
ಹಾಗಿರುವಂಥ ರಾಷ್ಟ್ರದಲ್ಲಿ ಇರೋ ಜನಸಂಖ್ಯೆ ತೀರಾ ಕಡಿಮೆ, ಹೀಗಾಗಿ ಬ್ಯಾಲೆಟ್ ಪೇಪರ್ ಚುನಾವಣೆ ಮಾಡ್ಬೋದು. ಆದರೆ ಅದರಲ್ಲಿ ಒಂದು ವಿಘ್ನ ಇದೆ, ಒಂದು ಲೋಪ ಇದೆ. ಏನಪ್ಪ ಅಂದರೆ, ಈ ಓಟ್ ಹಾಕ್ಲಿಕ್ಕೆ ಬರ್ತಾರಲ್ಲ ಅವ್ರಿಗೆ ಯಾವುದೇ ರೀತಿಯಾದಂಥ ಐಡೆಂಟಿಟಿ ಕಾರ್ಡ್ ಇರಬೇಕು ಅಂತ ಬಹಳಷ್ಟು ರಾಜ್ಯಗಳಲ್ಲಿ, ಸುಮಾರು 14 ರಾಜ್ಯಗಳಲ್ಲಿ ಐ ಡಿನೇ ಬೇಕಾಗಿಲ್ಲ. ಯಾಕೆ ಅಂತ ಕೇಳಿದ್ರೆ, ಅಲ್ಲಿ ಡೆಮೋಕ್ರೆಟಿಕ್ ಅಲ್ಲಿರೋ 2 ಪಕ್ಷ ರೀ, ಒಂದು ರಿಪಬ್ಲಿಕನ್ ಪಕ್ಷ, ಒಂದು ಡೆಮೋಕ್ರೆಟಿಕ್ ಹೇಗೆ ಅಂದರೆ ನಮ್ಮಲ್ಲಿರುವಂಥ ಎಡಚರ್ ಇದಾರಲ್ಲ ಆ ಥರದವರು. ನೀವು ಈ ಕಪ್ಪು ಜನರಿಗೆ ಬ್ಲ್ಯಾಕ್ಸ್ ಅಂತಾರೆ, ಬ್ಲ್ಯಾಕ್ಸ್ಗೆ ನೀವು ಐ ಡಿ ಮಾಡಿಸ್ಕೊಂಬ ಅಂದರೆ ಹೆಂಗೆ ಮಾಡಿಸ್ಕೊಂಬರ್ತಾರೆ? ಅವ್ರ ಬಳಿ ದುಬಾರಿ ಆದಂಥ ಕಾರ್ ಲೈಸೆನ್ಸ್ ತೊಗೊಂಬಂದರೆ ಎಲ್ಲಿಂದ ತರ್ತಾರೆ ಅವರು? ಅವ್ರ ಹತ್ರ ಪಾಸ್ಪೋರ್ಟ್ ತೊಗೊಂಬಂದ್ರೆ ಎಲ್ಲಿಂದ ತರ್ತಾರೆ? ಇವೆಲ್ಲ ದುಬಾರಿ ವಸ್ತುಗಳು. ಅದನ್ನು ತೋರಿಸು ಅಂದರೆ ಅವ್ರಿಗೆ ಮತದಾನದಿಂದ ವಂಚನೆ ಮಾಡಿದ ಹಾಗಾಗತ್ತೆ. ಆದ್ದರಿಂದ ಅವ್ರ ಹತ್ರ ಏನು ಕೇಳಬಾರ್ದು. ಹಾಗಾದರೆ ಏನು ಕೇಳಬೇಕು? ಅವ್ರ ಹತ್ರ ಯಾವುದಾದ್ರೂ ಒಂದು ಅಡ್ರೆಸ್ ಪ್ರೂಫ್ ಅಥವಾ ಅವ್ರ ಸಹಿ ಟ್ಯಾಲಿ ಆಗಿಬಿಟ್ರೆ ಸಾಕು, ಅವ್ರು ಓಟ್ ಹಾಕ್ಲಿಕ್ಕೆ ಅವಕಾಶ. ಇನ್ನು ಕೆಲವು ರಾಜ್ಯದಲ್ಲಿ ಓಟ್ ಟ್ಯಾಲಿ ಮಾಡಿ ಅಡ್ರೆಸ್ ಬರೆದು ಯುಟಿಲಿಟಿ ಬಿಲ್ ಕೊಟ್ಬಿಟ್ರೆ ಸಾಕು. ಯುಟಿಲಿಟಿ ನಮ್ಮ ಕರೆಂಟ್ ಬಿಲ್ಲು, ವಾಟರ್ ಬಿಲ್ಲು, ಯಾವುದೋ ಒಂದು ಬಿಲ್ಲನ್ನು ನೀವು ಕೊಟ್ಬಿಟ್ರೆ ನಿಮ್ಮ ಅಡ್ರೆಸ್ಸನ್ನು ನೋಂದಣಿ ಮಾಡಿ ನಿಮ್ಗೆ ಓಟ್ ಹಾಕಿ ಕೊಡ್ತಾರೆ. ವಿಚಿತ್ರವಾದಂಥ, ನಂಬಲಿಕ್ಕೆ ಸಾಧ್ಯ ಇರಲಾರದಂಥ ಚುನಾವಣಾ ಪದ್ಧತಿ ಅಮೇರಿಕಾದಲ್ಲಿದೆ ಸ್ವಾಮಿ. ಯಾರಿಗೂ ಗೊತ್ತೇ ಇಲ್ಲ ಇದು. ಅಮೇರಿಕಾದಲ್ಲಿ ಹೇಗೆ ಹಂತವಾಗಿ ಚುನಾವಣೆ ಮಾಡಿ 1 ವರ್ಷ ಚುನಾವಣೆ ನಡೀತದೆ. ಹೆಂಗೆ ನಡೀತದೆ ನಿಮ್ಗೆ ಹೇಳ್ತೀನಿ. ಮೊದಲೇದು ಪ್ರೈಮರೀಸ್ ಆ್ಯಂಡ್ ಕಾಕಸಸ್ ಅಂತ ಒಂದು ವ್ಯವಸ್ಥೆ ಇದೆ. ಇದರಲ್ಲಿ ಏನಂದರೆ 2 ಪಕ್ಷಗಳು ಇರ್ತವೆ. ಒಂದು ಡೆಮೋಕ್ರೆಟಿಕ್ ಪಕ್ಷ, ಇನ್ನೊಂದು ರಿಪಬ್ಲಿಕನ್. ನಮ್ಮಂಗೆ 20-25 ಪಕ್ಷದ ಪ್ರಶ್ನೆ ಬರೋಲ್ಲ. ಈ ಅಭ್ಯರ್ಥಿಗಳ ಆಯ್ಕೆಗಾಗಿಯೇ ರಾಜ್ಯವ್ಯಾಪಿ ಆಂತರಿಕ ಚುನಾವಣೆ ನಡೀತದೆ. ಅಂದರೆ ಆಯಾ ರಾಜ್ಯಗಳಲ್ಲಿ ಅಭ್ಯರ್ಥಿ ಯಾರು ಅಂತ ತೀರ್ಮಾನ ಮಾಡಲಿಕ್ಕೆ ಒಂದು ಚುನಾವಣೆ ನಡೀತದೆ. ಅದಾದಮೇಲೆ ಒಂದು ಜನರಲ್ ಎಲೆಕ್ಷನ್ ನಡೀತದೆ. ಈ ಜನರಲ್ ಎಲೆಕ್ಷನ್ನು 4 ವರ್ಷಗಳು ಒಮ್ಮೆ ನಡೆಯುತ್ತೆ. ಅದು ನವೆಂಬರ್ನ ಮೊದಲ ಮಂಗಳವಾರ ದಿವಸ ನಡೆಯುತ್ತೆ. ನೀವು ಮಜಾ ಕೇಳಿದ್ನ, ಇದು ನಡೆಯೋದು 4 ವರ್ಷಕ್ಕೆ ಒಂದು ಸಲ. ಆ 4 ವರ್ಷಕ್ಕೆ ಒಂದು ಸಲದಲ್ಲಿ ನವಂಬರೇ ಆಗಬೇಕು, ನವಂಬರ್ನಲ್ಲಿ ಮೊದಲೇ ಮಂಗಳವಾರ ಆಗಬೇಕು, ಅವತ್ತು ಈ ಚುನಾವಣೆ ನಡೆಯುತ್ತೆ. ಈ ಚುನಾವಣೆ ಆದಮೇಲೆ ಇದರಲ್ಲಿ ಎಲೆಕ್ಟೋರಲ್ ಕಾಲೇಜ್ ಅಂತಂದಿದೆ. ಆ ಎಲೆಕ್ಟ್ರಲ್ ಕಾಲೇಜ್ ವ್ಯವಸ್ಥೆ ಏನಪ್ಪ ಅಂತಂದರೆ, ಒಟ್ಟು 538 ಎಲೆಕ್ಟ್ರಲ್ಸ್ ಇರ್ತಾರೆ, ಅಭ್ಯರ್ಥಿಗಳಿರ್ತಾರೆ. ಅವರು ರಾಷ್ಟ್ರಾಧ್ಯಕ್ಷನನ್ನು ಚುನಾಯಿತನನ್ನಾಗಿ ಮಾಡ್ತಾರೆ. ಈ 538 ಎಲೆಕ್ಟ್ರಲ್ಸ್ ಏನಿರ್ತಾರಲ್ಲ, ಇದರಲ್ಲಿ 270 ಯಾರಿಗೆ ಬರುತ್ತೋ ಆತ ರಾಷ್ಟ್ರಪತಿಯನ್ನು ತೀರ್ಮಾನ ಆಗುತ್ತೆ. ಇದರಲ್ಲಿ ವಿನ್ನರ್ ಟೇಕ್ಸ್ ಆಲ್ ಅಂತ, ಯಾರು ಜನಪ್ರಿಯ ಆಗಿರ್ತಾನೋ ಇದರಲ್ಲಿ ಅವನೇ ಎಲ್ಲ ಎಲೆಕ್ಟ್ರಲ್ಸ್ ಅವನ ಪಾಲಾಗ್ತವೆ. ಇನ್ನು ವೋಟಿಂಗ್ ಫೆಸಿಲಿಟಿ ಹೇಗಿದೆ ಅಲ್ಲಿ? ವೋಟಿಂಗ್ ಹೆಂಗಂದರೆ, ಒಂದು ಆಪ್ಟಿಕಲ್ ಸ್ಕ್ಯಾನರ್ ಕೌಂಟಿಂಗ್ ಮಷಿನ್ ಅಂತ ಅದರ ಮೂಲಕ ಕೌಂಟಿಂಗ್ ಮಾಡ್ತಾರೆ. ಬ್ಯಾಲೆಟ್ ಪೇಪರ್ ಮೂಲಕ ಸಹಿ ಹಾಕಿ ಮಾರ್ಕ್ ಮಾಡಿ ಬ್ಯಾಲೆಟ್ ಹಾಕೋದು. ಈ ಆಪ್ಟಿಕಲ್ ಸ್ಕ್ಯಾನರು ಅದನ್ನು ಕೌಂಟ್ ಮಾಡೋ ವ್ಯವಸ್ಥೆ ಕೆಲವೊಂದು ಕಡೆ. ಅತಿ ಹೆಚ್ಚು ಜನ ಅಲ್ಲಿ, ನಮ್ಮಲ್ಲಿ 1% ಅಂಚೆ ಮತಗಳು ಬರ್ತವೆ. ಒಟ್ಟು ಲೆಕ್ಕ ಹಾಕಿದರೆ 1% ಅಂಚೆ ಮತ. ಅಲ್ಲಿ ಹಂಗಲ್ಲ, ಅತಿ ಹೆಚ್ಚು ಜನ ಈ ಅಂಚೆ ಮೂಲಕ ಮತದಾನ ಮಾಡಲಿಕ್ಕೆ ಇಷ್ಟಪಡ್ತಾರೆ ಅಲ್ಲಿ. ಇನ್ನು ಕೆಲವೊಂದು ಕಡೆ ಟಚ್ ಸ್ಕ್ರೀನ್ ಫೆಸಿಲಿಟಿ ಇದೆ, ಬಟನ್ ಒತ್ತಿ ಎದುರುಗಡೆ ಹಾಕುವಂಥ ಪದ್ಧತಿ ಇದೆ. ಬ್ಯಾಂಕ್ ಸ್ಟೇಟ್ಮೆಂಟು, ಯುಟಿಲಿಟಿ ಬಿಲ್ಲು ಯಾವುದಿದ್ರೂ ಕ್ಯಾಲಿಫೋರ್ನಿಯಾ, ನ್ಯೂಯಾರ್ಕ್ನಂಥ ರಾಜ್ಯಗಳಲ್ಲಿ ನೀವು ಯುಟಿಲಿಟಿ ಬಿಲ್ ಕೊಟ್ಬಿಟ್ರೆ ಸಾಕು, ನಿಮ್ಗೆ ಓಟ್ ಹಾಕ್ಲಿಕ್ಕೆ ಅವಕಾಶ ಕೊಡ್ತಾರೆ. ಇನ್ನು 14 ರಾಜ್ಯಗಳಲ್ಲಿ ಯಾವ ವೋಟರ್ ಐ ಡಿನೇ ಬೇಕಾಗಿಲ್ಲ, ಕೇವಲ ಸಹಿ ಹಾಕಿರೋ ಸಾಕು, ನಿಮ್ಗೆ ಓಟ್ ಹಾಕ್ಲಿಕ್ಕೆ ಅವಕಾಶ ಕೊಡ್ತಾರೆ. ಈ ರೀತಿ ಎಲ್ಲಿಯಾದರೂ ನೀವು ನೋಡಿದ್ದೀರಾ? ಹಾಗಾದರೆ ಈತ ಯಾಕೆ ನಮ್ಮ ಚುನಾವಣಾ ವ್ಯವಸ್ಥೆಯನ್ನು ಹೊಗಳಿದರು? ಡೊನಾಲ್ಡ್ ಟ್ರಂಪು ಯಾಕೆ ಹೊಗಳಿದ್ರು ಅಂದರೆ, ಅವರೀಗ ಸೇವ್ ಅಮೇರಿಕಾ ಆ್ಯಕ್ಟ್ ಅಂತ ಒಂದು ಆ್ಯಕ್ಟ್ ತರ್ಕೊಂಡು ಮಾಡ್ಯಾರ. ಏನಿದ್ರ ಉದ್ದೇಶ? ಯಾವಾಗಲೂ ಈತ ವಲಸಿಗರ ವಿರುದ್ಧವಾಗಿರ್ತಾನೆ, ದೇಶದ ಪರವಾಗಿ ಮಾತಾಡೋದು. ಡೊನಾಲ್ಡ್ ಟ್ರಂಪ್ ನೆನ್ಪಿಟ್ಕೊಳ್ಳಿ. ಈ ವಲಸಿಗರು ಅಂತ ಏನಿದ್ದಾರೆ, ಜೊತೆಗೆ ಬ್ಲ್ಯಾಕ್ಸು, ಆಮೇಲೆ ಬಡ ಜನತೆ, ಈ ಹೆಸರಿನಲ್ಲಿ ಚುನಾವಣೆಯನ್ನು ಸಂಪೂರ್ಣ ಅಸ್ತವ್ಯಸ್ತ ಮಾಡುವಂಥ ವ್ಯವಸ್ಥೆ ಏನು ಡೆಮೋಕ್ರೆಟಿಕ್ಸ್ ಮಾಡ್ತಾರೋ, ಅದಕ್ಕೆ ತದ್ವಿರುದ್ಧವಾಗಿ ಭಾರತದ ರೀತಿಯಲ್ಲಿ ಪ್ರತಿಯೊಬ್ಬರೂ ಗುರುತಿನ ಚೀಟಿಯನ್ನು ಕಡ್ಡಾಯವಾಗಿ ಹೊಂದಬೇಕು. ಯಾರಿಗೆ ಗುರುತಿನ ಚೀಟಿ ಇದೆಯೋ ಅವರು ಮಾತ್ರ ಓಟ್ ಹಾಕ್ಲಿಕ್ಕೆ ಅವಕಾಶ. ಆ ರೀತಿ ವ್ಯವಸ್ಥೆಯನ್ನು ತರಬೇಕು ಅಂತ ಈ ಸಲ ಈತ ಮಸೂದೆಯನ್ನು ಮಂಡಿಸ್ತಾ ಇದ್ದಾನೆ. ಇದಕ್ಕೆ ತದ್ವಿರುದ್ಧವಾಗಿ ಡೆಮೋಕ್ರೆಟಿಕ್ನವರು ಇದನ್ನು ವಿರೋಧಿಸ್ತಾ ಇದ್ದಾರೆ. ಇದು ಮಾನವ ಹಕ್ಕುಗಳ ಹನನ ಅಂತ ಹೇಳ್ತಾರೆ. ನಮ್ಮಲ್ಲಿ ಹೆಂಗೆ ಎಡಚರು, ರಾಹುಲ್ ಗಾಂಧಿ, ಸಲೀಂ ಯಾದವ್ ಎಲ್ಲ ಮಾತಾಡ್ತಾರಲ್ಲ, ನೀವು ನಮ್ಮ ಹಕ್ಕನ್ನು ಕಿತ್ಕೋತಾ ಇದ್ದೀರಿ. ಪ್ರಕಾಶ್ ರೈ ಅಂತ ಒಬ್ಬ ಇದ್ದಾನೆ, ಆತೊಬ್ಬ ಹೇಳ್ತಾರೆ ಹಕ್ಕನ್ನು ಕಿತ್ಕೋತಾ ಇದ್ದೀರಿ, ಅವನ ಬಗ್ಗೆ ಮಾತಾಡಲ್ಲ ನಾನು, ಬಂದ್ಬಿಡುತ್ತೆ ಹೆಸರು ಅಂತಾರೋ. ಹಾಗೆ ಅಲ್ಲಿ ಈ ವೋಟರ್ ಐ ಡಿ ಹಕ್ಕು ಕಿತ್ಕೋತೀರಿ ಅಂತ. ನೋಡಿ, ಭಾರತ ದೇಶ ಎಂಥ ಅದ್ಭುತವಾದದ್ದಂದರೆ, ವೋಟರ್ ಐ ಡಿಗೆ ಅಷ್ಟೆಲ್ಲ ಕೋಟ್ಯಾಂತರ, ಸಾವಿರಾರು ಕೋಟಿ ರೂಪಾಯಿಗಳು ಖರ್ಚಾಗ್ತವೆ. ಆಮೇಲೆ ಲಕ್ಷಾಂತರ ಸಿಬ್ಬಂದಿಗಳು ಕೆಲಸ ಮಾಡಬೇಕು. ಇಡೀ ಚುನಾವಣಾ ವ್ಯವಸ್ಥೆಯಲ್ಲಿ ಎಲ್ಲಿಯೂ ಕೂಡ ಇಡೀ ದೇಶದಲ್ಲಿ ಸಿಬ್ಬಂದಿಗಳಲ್ಲ. ಕಮಿಷನರ್ಗಳನ್ನ ಬಿಟ್ಟರೆ, ಒಂದಷ್ಟು ಕ್ಲರ್ಕ್ಗಳನ್ನು ಬಿಟ್ಟರೆ, ಚುನಾವಣಾ ಆಯೋಗದ ಆಫೀಸ್ನಲ್ಲಿರುವ ಕೇಸ್ ವರ್ಕರ್ಸ್ ಬಿಟ್ಟರೆ ಇದಕ್ಕೆ ಸಿಬ್ಬಂದಿ ವರ್ಗವೇ ಇಲ್ಲ. ದೇಶದಲ್ಲಿರುವ ಬೇರೆ ಬೇರೆ ಇಲಾಖೆಗಳ ನೌಕರರನ್ನು
ಎರವಲು ಪಡೆದು ನಮ್ಮಲ್ಲಿ ಚುನಾವಣೆ ಮಾಡ್ತೀವಿ. ಅಂಥ ಚುನಾವಣೆ ಕೂಡ ಅತ್ಯಂತ ದಕ್ಷವಾಗಿ ನಡೆಯುತ್ತೆ. ಅದಕ್ಕಿಂತ ಮುಂಚೆ ತರಬೇತಿಯನ್ನು ಕೊಡಲಾಗತ್ತೆ. ಅದಾದ ಮೇಲೆ ಅವರಿಂದನೇ ಚುನಾವಣಾ ಪ್ರಕ್ರಿಯೆ ಎಲ್ಲವನ್ನೂ ನಡೆಸಲಾಗತ್ತೆ. ಕೌಂಟಿಂಗಿಂದ ಹಿಡಿದು ಎಲ್ಲ ಕೆಲಸವನ್ನು ಮಾಡ್ತಾರೆ. ಎಲ್ಲಿ ಈ ವ್ಯವಸ್ಥೆ ಇದೆ ರೀ? ಇಷ್ಟೆಲ್ಲ ಇದ್ದ ಮೇಲೂ ಕೂಡ ನಮ್ಮಲ್ಲಿ ಇದ್ರ ಬಗ್ಗೆ ಅನಗತ್ಯವಾದಂಥ ಕಿರುಕುಳ ಕೊಡುವ, ಮಾಡ್ತಾ ಇರೋದನ್ನು ಚೋರಿ ಅನ್ನುವಂಥ ವ್ಯವಸ್ಥೆ ನಮ್ಮ ದೇಶದಲ್ಲಿ. ನನ್ನ ಪ್ರಶ್ನೆ ಅದಲ್ಲ. ನನ್ನ ಪ್ರಶ್ನೆ ಏನಂದರೆ, ಈಗ ಡೊನಾಲ್ಡ್ ಟ್ರಂಪು, ಜ್ಞಾನೇಶ್ ಕುಮಾರ್ ತುಂಬ ದಕ್ಷನಾದಂಥ ಚುನಾವಣಾ ಆಯುಕ್ತ. ಆತ ಅದ್ಭುತವಾದ ಕೆಲಸ ಮಾಡಿ ಭಾರತದ ಚುನಾವಣೆಯನ್ನು ನಿರ್ವಹಿಸ್ತಾ ಇದ್ದಾರೆ. ಚುನಾವಣಾ ಪ್ರಕ್ರಿಯೆ ಭಾರತದ ಗ್ರೇಟ್ ಅಂತೇಳಿ ಸರ್ಗಿಯೋ ಗೋರ್ನ್ ಕೂಡ ಅಲ್ಲಿ ಕಳಿಸಿದರು. ಈಗ ರಾಹುಲ್ ಗಾಂಧಿ ಏನು ಹೇಳ್ತಾರೆ? ಇದ್ದಕ್ಕಿದ್ದಾಗಿ ಪವನ್ ಖೇಡ ಹೇಳ್ತಾರೆ. ನೋಡಿ, ಯಾವಾಗಲೂ ಈ ಚಮಚಗಳು ಅಂತ ಇರ್ತಾರೆ ನೋಡಿ, ಈ ಚಮಚಗಳದೆಲ್ಲ ಇದೇ ಕೆಲಸ. ಅಡ್ಡದಾರಿ ಹಿಡಿಸೋದ್ರಲ್ಲಿ ನಿಸ್ಸೀಮರು. ಡೊನಾಲ್ಡ್ ಟ್ರಂಪು ಏನಾದರೂ ಭಾರತದ ಜ್ಞಾನೇಶ್ ಕುಮಾರ್ನ ಹೊಗಳಿದ್ದೆ ಆದರೆ ಆತ ಜ್ಞಾನೇಶ್ ಕುಮಾರ್ನ ಅಮೆರಿಕೆಗೆ ಕರ್ಕೊಂಡು ಹೋಗ್ಬಿಟ್ಲಿ, ಪರವಾಗಿಲ್ಲ ನಮಗೆ ಅಂತ. ಜ್ಞಾನೇಶ್ ಕುಮಾರ್ ಹೋಗೋದ್ರಿಂದ ನಮ್ಮ ಚುನಾವಣಾ ಪದ್ಧತಿ ಏನೂ ವ್ಯತ್ಯಾಸ ಆಗೋದಿಲ್ಲ. ಇನ್ನೊಬ್ಬ ಯಾರೋ ಬರ್ತಾರೆ, ಬಂದಲ್ಲಿ ಕೂತ್ಕೋತಾರೆ, ಅವ್ರು ನಿರ್ವಹಿಸ್ತಾರೆ. ವ್ಯವಸ್ಥೆ ಮುಖ್ಯ ಯಾವಾಗಲೂ, ಪಾಲಿಸಿಗಳೇನು ಅದು ಮುಖ್ಯ. ಯಾರು ಕೂತು ನಡೆಸ್ತಾ ಇದ್ದಾರೆ ಅನ್ನೋದು ಆಮೇಲೆ. ಹೋಗೋದಾದರೆ ಕೇವಲ ಜ್ಞಾನೇಶ್ ಕುಮಾರ್ ಯಾಕೆ ಹೋಗ್ಬೇಕು? ರಾಹುಲ್ ಗಾಂಧಿನೂ ಹೋಗಲಿ. ಅವ್ರು ಅಮೆರಿಕಾಗೆ ಹೋಗ್ಬೇಕಾದ್ರೆ ಆ ಕಡೆ ಇಟಲಿಗೆ ಹೋದ್ರೆ ನಮ್ದೇನು ಅಭ್ಯಂತರ ಇಲ್ಲ. ಅವ್ರು ಯಾಕೆ ಬೇಕು? ಜ್ಞಾನೇಶ್ ಕುಮಾರ್ ಬೇಡ ಅಂದಮೇಲೆ ರಾಹುಲ್ ಗಾಂಧಿನೂ ಬೇಕಾಗಿಲ್ಲ. ನಾವು ಪ್ರತಿಪಕ್ಷದ ನಾಯಕ ಬೇರೆದವ್ರನ್ನ ಯಾರು ಕರ್ಕೊಂಬರ್ತೀವಿ? ಚುನಾವಣಾ ಆಯುಕ್ತನೂ ಬೇಡ ಅಲ್ವಾ? ರಾಹುಲ್ ಗಾಂಧಿನೂ ಬೇಡ ಬಿಡಿ, ಇಬ್ಬರನ್ನೂ ಕಳಿಸ್ಬಿಡೋಣ, ಹೋಗೇ ಬಿಡ್ಲತ್ಲಾಗೆ ಅಲ್ವಾ? ಯೋಚನೆ ಮಾಡಿ ನೋಡಿ. ಇನ್ನೊಂದು ಭಾಳ ಮುಖ್ಯವಾದ ಬೆಳವಣಿಗೆ ಆಗಿದೆ, ಹೇಳಬೇಕು. ಏನಪ್ಪ ಅಂದರೆ ನೋಡಿ, ನಾನು ಯಾವತ್ತೂ ಹೇಳ್ತೀನಿ, ಭಾರತೀಯ ಜನತಾ ಪಾರ್ಟಿ ಇದೆಯಲ್ಲ, ಇದು ಎಲೆಕ್ಷನ್ ಮಷಿನರಿ ಇದ್ದಂಗಿದು. ನರೇಂದ್ರ ಮೋದಿ ಮತ್ತು ಅಮಿತ್ ಶಾ ದೇಶ, ರಾಜಕೀಯ, ಚುನಾವಣೆ, ವ್ಯವಸ್ಥೆ, ಅಭಿವೃದ್ಧಿ ಕೆಲಸ ಬಿಟ್ಟು ಏನಾದರೂ ಮಾತಾಡಿದ್ದು ನೀವು ಯಾವ ಥರ ನೋಡಿದ್ದೀರಾ ನೀವು? ಮೊನ್ನೆ ತಾನೇ ಇನ್ನೂ ಮಾನ್ಸೂನ್ ಅಧಿವೇಶನ ಮುಗಿದಿದೆ. ಇದ್ದಕ್ಕಿದ್ದ ಹಾಗೆ ಸಂಘಟನಾತ್ಮಕವಾಗಿ ಎಲ್ಲ ಬದಲಾವಣೆಗಳನ್ನು ನಿನ್ನೆ ಮಾಡಿ ಮುಗಿಸಿದರು. ಅದಾದ ಮಾರನೇ ದಿವಸ ಯಾವ್ಯಾವ ರಾಜ್ಯಗಳಿಗೆ ಯಾರ್ಯಾರು ಪ್ರಭಾವರಿ ಅಂತೂ ನೇಮಕಾತಿ ಆಯಿತು, ಅವರೆಲ್ಲ ಬಸ್ ಹತ್ತಿ ಹೋಗಿ ಆಗೋಯ್ತು. ಈಗ ಈ ಥರ ಚುನಾವಣೆ ತಯಾರಿ ಮಾಡುವಂಥ ಯಾವುದಾದ್ರೂ ಒಂದು ಪಕ್ಷವನ್ನು ನೋಡಿದ್ದಾರೆ? ಇವರೆಲ್ಲ ಮಾತಾಡ್ತಾರಲ್ಲ, ರಾಹುಲ್ ಗಾಂಧಿ, ಅಖಿಲೇಶ್ ಯಾದವ್, ಇವರು ಗ್ರೌಂಡ್ ಜೀರೋ ಹೋಗಿ ಕೆಲಸ ಮಾಡಿದ್ದನ್ನು ನಂಗೆ ದಯವಿಟ್ಟು ತೋರಿಸ್ಬಿಡಿ ನೀವು. ಇವರೇನೇ ಇದ್ದರೂ ಪ್ರೆಸ್ ಮೀಟ್ ಮಾಡೋದು, ಆ ಪ್ರೆಸ್ ಮೀಟ್ನಲ್ಲಿ ಯಾರಾದರೂ ಪ್ರಶ್ನೆ ಕೇಳಿದ್ರೆ ನೀನು RSSನವನು ಅಂತ ಹೇಳಿ ಬೈದು ಕಳಿಸೋದು, ಇದು ಬಿಟ್ಟರೆ ಬೇರೆ ಏನು ಕೆಲಸ ಮಾಡಿದರೆ ನಂಗೆ ಹೇಳಿ. ಚುನಾವಣೆ ಅನ್ನೋದು ಜನರ ಮಧ್ಯದಲ್ಲಿ ನಡೆಯುವಂಥ ಪ್ರಕ್ರಿಯೆ. ಇದು ಜನರ ನಾಡಿ ಮಿಡಿತವನ್ನು ಅರ್ಥ ಮಾಡ್ಕೋಬೇಕು, ಸ್ಥಳೀಯ ಅಗತ್ಯತೆಗಳನ್ನ ನೋಡಬೇಕು, ಅವರ ಸಮಸ್ಯೆಗಳನ್ನು ನೋಡಬೇಕು, ಯಾವ ವಿಷಯದ ಕೂಡ ಪ್ರಣಾಳಿಯನ್ನು ಮಾಡಬೇಕು ಅನ್ನೋದು ಯೋಚನೆ ಮಾಡಬೇಕು, ಪ್ರಣಾಳಿಕೆನ. ತದನಂತರ ಅದಕ್ಕೆ ಬೇಕಾದಂಥ ಎಲ್ಲ ಯೋಜನೆಗಳನ್ನು ಹೇಳಬೇಕು. ಹಂಗೆ ಹೇಳಿದಾಗ ಒಂದು ರಾಜಕೀಯವಾಗಿ ಒಂದು ಪಕ್ಷ ಸದೃಢವಾಗಿ ನಿಲ್ಲಕ್ಕೆ ಸಾಧ್ಯ ಆಗುತ್ತೆ, ಬೇರೂರ್ಲಿಕ್ಕೆ ಸಾಧ್ಯ ಆಗುತ್ತೆ. ಈಗ ನೋಡಿ, ವಿನೋದ್ ತಾವಡೆಯನ್ನು ಕರ್ಕೊಂಡು ಹೋಗಿ ಈಗ ಉತ್ತರ ಪ್ರದೇಶಕ್ಕೆ ಹಾಕಿದ್ದಾರೆ. ನಿಮ್ಗೆ ಗೊತ್ತಿರಲಿ, ಉತ್ತರ ಪ್ರದೇಶ ಅನ್ನೋದೇನಿದೆಯಲ್ಲ, ಇದು ದೇಶದ ಇಡೀ ಇತಿಹಾಸವು, ರಾಜಕೀಯದ ಸಂಪೂರ್ಣ ಚಿತ್ರಣವನ್ನು ತೀರ್ಮಾನಿಸುವಂಥ ಒಂದೇ ಒಂದು ರಾಜ್ಯ ಅದು. ಲಖನೌವನ್ನು ದಾಟಿಕೊಂಡು ಹೋಗಿ ದಿಲ್ಲಿಯ ಗದ್ದುಗೆಯನ್ನು ಏರಬೇಕು ಅಂತ ತಲೆತಲಾಂತರದಿಂದ ಬಂದಿರುವಂಥ ಹೆಸರು. ಈ ಸಲ ನರೇಂದ್ರ ಮೋದಿಗೆ ಬಹುಮತ ಬರದೇ ಇರುವಂಥ ಸಂಖ್ಯೆ ಎಷ್ಟಿದೆಯಲ್ಲ, ಆ ಸಂಖ್ಯೆ ಕೊರತೆ ಆಗಿದ್ದೆಲ್ಲ ಅಂದ್ರೆ ಉತ್ತರ ಪ್ರದೇಶದಲ್ಲಿ ಮೊನ್ನೆ 2024 ಚುನಾವಣೆಯಲ್ಲಿ. ಒಂದನೇದು. ಎರಡನೇದು, ಈ ಉತ್ತರ ಪ್ರದೇಶದ ಪ್ರಭಾರಿ ಯಾರಾಗಿದ್ದರು ಮುಂಚೆ? 2014ಕ್ಕಿಂತ ಮುಂಚೆ 2014 ಹೊತ್ತಿಗೆ ಅಮಿತ್ ಶಾ ಇದ್ದರು. ಉತ್ತರ ಪ್ರದೇಶದ ಬಗ್ಗೆ ಅಷ್ಟು ವಿಶೇಷವಾದ ಆದ್ಯತೆಯನ್ನು ಕೊಟ್ಟು ಆಸ್ಥೆಯಿಂದ ಕೆಲಸ ಮಾಡಬೇಕು ನೀವು. ಆ ಉತ್ತರ ಪ್ರದೇಶ ಏನು ತೀರ್ಮಾನ ಮಾಡುತ್ತೆ ಅದು ದೇಶದ ತೀರ್ಮಾನ ಆಗಿರುತ್ತೆ. ಆದ್ದರಿಂದ ಅಲ್ಲಿ ಬಿಹಾರದ ಚುನಾವಣೆಯನ್ನು ಗೆದ್ಕೊಂಬದ್ರಲ್ಲ ವಿನೋದ್ ತಾವಡೆ, ಆ ತಾವಡೆಯನ್ನು ಅಲ್ಲಿ ಪ್ರಭಾರಿಯನ್ನು ಹಾಕಿದ್ದಾರೆ. ಅವ್ರ ಜೊತೆಗೆ ಜಗದೀಶ್ ಈಶ್ವರಭಾಯಿ ಪಟೇಲ್ ಅಂತೇಳಿ ಅವರು ಸಹ ಪ್ರಭಾರಿಯಾಗಿ ಅಲ್ಲಿಗೆ ಹೋಗಿದ್ದಾರೆ. ಇನ್ನು ಪಂಜಾಬ್ಗೆ ಸತೀಶ್ ಪೂನಿಯಾ ಅಂತ, ಈತ ಇಲ್ಲಿವರೆಗೂ ಸತೀಶ್ ಪೂನಿಯಾ ಚುನಾವಣೆಯನ್ನು ಸೋತಿರುವಂಥ ರೆಕಾರ್ಡೇ ಇಲ್ಲ. ಆತನ ಎಲ್ಲೆಲ್ಲಿ ಕಳಿಸಿದ್ದಾರೋ ಅಲ್ಲೆಲ್ಲ ಜಯವನ್ನೇ ತೆಗೆದುಕೊಂಡ್ಬಂದಿರೋದು. ಪಕ್ಕ ಹಾರ್ಡ್ಕೋರ್ ಕೆಲಸಗಾರ, 24/7 ರಾಜಕೀಯ ಮಾಡೋ ಕೆಲಸ ಮನುಷ್ಯ ಮಾಡೋ. ಈ ಸಲ ಅಮಿತ್ ಶಾ ಒಂದು ಮಾತು ಹೇಳಿದ್ದಾರೆ, ಎಂಥ ಸ್ಥಿತಿಯಲ್ಲೂ ಕೂಡ ಪಂಜಾಬನ್ನು ನಾವು ಭಾರತೀಯ ಜನತಾ ಪಾರ್ಟಿಯವರು ಬಿಡೋಕ್ಕೆ ಸಾಧ್ಯ ಇಲ್ಲ, ಗೆದ್ದುಕೊಂಡೇ ತೀರ್ತೀವಿ ಅಂತ ಬಾಯಿ ಬಿಟ್ಟು ಹೇಳಿದ್ರು. ಅಮಿತ್ ಶಾ ಯಾವತ್ತೂ ಹೇಳಲ್ಲ, ವಾಚಾಳಿತನ ಅವರಲ್ಲಿ ಇಲ್ವೇ ಇಲ್ಲ. ಹೇಳುವ ವಿಷಯವನ್ನು ನೇರವಾಗಿ, ದಿಟ್ಟವಾಗಿ, ತೀಕ್ಷ್ಣವಾಗಿ, ಕಠೋರವಾಗಿ ಏನು ಹೇಳಬೇಕು ಎಲ್ಲವನ್ನೂ ಹೇಳ್ತಾರೆ. ಅವ್ರು ಹೇಳಿದ್ದು ಪಂಜಾಬನ್ನು ನಾವು ಯಾವ ಕಾರಣಕ್ಕೂ ಬಿಡೋದಿಲ್ಲ ಅಂತ. ಪಶ್ಚಿಮ ಬಂಗಾಲಕ್ಕೆ ಹೇಳಿದ್ರಿ ಮಾತು, ನೀವು ನೆನಪಿದೆಯಲ್ಲೋ ಗೊತ್ತಿಲ್ಲ, ನನ್ನ ಸಂಚಿಕೆಯಲ್ಲೂ ಹೇಳಿದ್ದೆ. ಜೊತೆಗೆ ಗುಜರಾತ್ಗೆ ತರುಣ್ ಚುಕ್ ಅಂತ ಹಾಕಿದ್ದಾರೆ. ಗುಜರಾತ್ ನರೇಂದ್ರ ಮೋದಿನೇ ಪ್ರಭಾರಿಯಲ್ಲಿ, ಬೇರೆಯವ್ರು ಬೇಕಾಗಿಲ್ಲ. ಈ ರೀತಿಯ ವ್ಯತ್ಯಾಸಗಳನ್ನು ಈಗ ಮಾಡಲಾಗಿದೆ. ಇದ್ರ ಜೊತೆ ಭಾಳ ಮುಖ್ಯವಾಗಿ ಒಂದು ದೊಡ್ಡ ವಿಷಯ ನಿಮ್ಗೆ ಇನ್ನೊಂದು ಹೇಳಬೇಕು. ಹೇಳ್ತಾ ಹೋದ್ರೆ 106 ವಿಷಯ ಇದಾವ್ರಿ. ಮೊನ್ನೆ ಆಗಸ್ಟ್ 15 ಆಯ್ತಲ್ಲ, ಆ ಸಂದರ್ಭದಲ್ಲಿ ಬಾಂಬ್ ದಾಳಿ ಮಾಡಬೇಕು ಅಂತ ಭಾರತ ದೇಶದ
ಒಟ್ಟು 62 ಜಾಗಗಳಲ್ಲಿ ಒಂದು ತಿಂಗಳ ಅವಧಿ ನಿರಂತರವಾಗಿ ಬಾಂಬ್ ದಾಳಿಯನ್ನು ಮಾಡಬೇಕು ಅಂತ ಉಗ್ರರ ಚಟುವಟಿಕೆ ನಡೀತಾ ಇತ್ತು. ಶಹಜಾದ್ ಭಟ್ಟಿ ಅಂತ ಆತನ ಟ್ರೂಪ್ ಏನಿದೆ ಇದನ್ನು ನಿಯೋಜನೆ ಮಾಡಿತ್ತು. 14 ರಾಜ್ಯಗಳಲ್ಲಿ ಒಟ್ಟು 253 ಜನರನ್ನು ಬಂಧಿಸಲಾಗಿದೆ. ಮೊನ್ನೆ ರಾಹುಲ್ ಗಾಂಧಿ ಯಾಕೆ ಹೋಗಲಿಲ್ಲ ನೀವು ಕೆಂಪು ಕೋಟೆಗೆ ಅಂದರೆ, ಇಲ್ಲ ಆದಮೇಲೆ ದಾಳಿ ಆಗುವ ಸಾಧ್ಯತೆ ಇದೆ ಅಂತ ನಮಗೆ ಮಾಹಿತಿ ಬಂದಿತ್ತು, ಅದಕ್ಕೆ ಹೋಗಿಲ್ಲ ಅಂತ ಎಲ್ಲೋ ಉಲ್ಲೇಖ ಮಾಡಿದ್ದಾರೆ. ಒಂದು ತಿಂಗಳಿಂದ ಏನು ಮಾಡ್ತಾಯಿದ್ರು ಅಮಿತ್ ಶಾ ಅಂತ ಎಲ್ಲರೂ ಕೇಳ್ತಿದ್ರಲ್ಲ, ಸಂಸತ್ ಅಧಿವೇಶನ ನಡೀತಾ ಇತ್ತು, ದಿನ ಬರ್ತಾಯಿದ್ರು, ಕಾರಲ್ಲಿ ಬರ್ತಾಯಿದ್ರು, ಬಂದು ರೂಮಲ್ಲಿ ಕೂತ್ಕೋತಾಯಿದ್ರು, ಅಜಿತ್ ಡೋವಲ್ ಬರ್ತಾಯಿದ್ರು, IB ಚೀಫ್ ಬರ್ತಾಯಿದ್ರು, ಬಂದು ಸಂಸತ್ನಲ್ಲಿ ಕೂರಕ್ಕಾಗಲ್ವ ಅವ್ರಿಗೆ ಅಂತ ಎಲ್ಲರೂ ಪ್ರಶ್ನೆ ಕೇಳಿದರು. 1 ತಿಂಗಳುಗಳ ಕಾಲ ಇದನ್ನು ಭೇದಿಸುವ ಕೆಲಸವನ್ನು ಅಮಿತ್ ಶಾ ಮಾಡಿದ್ದಾರೆ. ಯೋಚನೆ ಮಾಡಿ ನೋಡಿ, 14 ರಾಜ್ಯಗಳಲ್ಲಿ ಈ ರೀತಿ 62 ಜಾಗಗಳಲ್ಲಿ ಏನಾದರೂ ಬಾಂಬ್ ಬ್ಲಾಸ್ಟ್ ಆಗಿದ್ದರೆ ಭಾರತದ ಸ್ಥಿತಿ, ಎಕಾನಮಿ ಏನಾಗಿರೋದು, ಭಾರತದ ಜನರ ಮನಸ್ಥಿತಿ ಏನಾಗಿರೋದು, ಇಡೀ ದೇಶ 100 ವರ್ಷ ಎಂದು ಹೋಗೋದ್ರಿ. 62 ಜಾಗ ಆದರೆ ಏನು ಹುಡುಗಾಟ, 62 ಶಹರಗಳು, ಜೊತೆಗೆ ಕೆಂಪು ಕೋಟೆ, ನರೇಂದ್ರ ಮೋದಿ ಭಾಷಣ ಮಾಡೋ ಜಾಗ. ಈ ಕಡೆ ಜಂತರ್ ಮಂತರ್ನಲ್ಲಿ ಇವರ ಉಪಟಳ ನಡೀತಾ ಇದೆ, ಆ ಕಡೆ ಸಂಸತ್ನಲ್ಲಿ ವಿಪಕ್ಷದವರ ಗಲಾಟೆ ನಡೀತಾ ಇದೆ. ದೇಶಾದ್ಯಂತ ಈ ರೀತಿ ಬಾಂಬ್ ಹಾಕಲಿಕ್ಕೆ ತಯಾರಿ ನಡೀತಾ ಇದೆ ಅಂತ ಎಲ್ಲ ಕಡೆಯಿಂದ ಮಾಹಿತಿ ಬರ್ತಾ ಇದೆ. ಆ ಕಡೆಯಿಂದ IB ಹೇಳ್ತದೆ, ಈ ಕಡೆಯಿಂದ ಇಂಟೆಲಿಜೆನ್ಸ್ ರಿಪೋರ್ಟ್ ಬರ್ತದೆ, ಈ ಕಡೆ ಎಲ್ಲವೂ ಬಂದು ಅಮಿತ್ ಶಾ ಟೇಬಲ್ ಮೇಲೆ ಬಂದು ಕೂತಿದ್ದಾವೆ. ಇದನ್ನು ಭೇದಿಸಬೇಕಾಗಿದೆ, ಒಳಗೆ ಹಾಕಬೇಕಾಗಿದೆ ಮತ್ತು ಇವರ ಷಡ್ಯಂತ್ರವನ್ನು ಸಂಪೂರ್ಣವಾಗಿ ವಿಫಲಗೊಳಿಸಬೇಕಾಗಿದೆ. ಇವರು ಇಲ್ಲಿ ಬಕರ್ ದ್ವಾರದಲ್ಲಿ ಟೀ ಕುಡ್ಕೊಂಡು ಕಾಲೇಜ್ ಕ್ಯಾಂಪಸ್ಸಿನ ಥರ ಮಾತಾಡಿಕೊಂಡು ದೇಣಿಗೆ ಡಬ್ಬಿ ಹಿಡ್ಕೊಂಡು ನಾಟಕ ಮಾಡ್ತಾ ಇದ್ದಾರೆ. ಇವರು ನಮ್ಮ ದೇಶವನ್ನು, ವಿಪಕ್ಷವನ್ನು ನಡೆಸುವಂಥ ಪ್ರಭೃತಿಗಳು. ಇವರು 80 ಜನರನ್ನು ಈ ವಿಷಯದಲ್ಲಿ ಬಂಧಿಸಲಾಗಿದೆ ಈಗಾಗಲೇ. ಭಾಳ ದೊಡ್ಡ ಮಟ್ಟದ ರ್ಯಾಕೆಟ್ ಇದೆ ಇದರಿಂದ. ಯೋಚನೆ ಮಾಡಿ ನೋಡಿ, ಒಂದು ವೇಳೆ ಇದು ಕಾರ್ಯಗತ ಆಗಿದ್ದರೆ ನಾವೇನಾಗ್ತಿದ್ವಿ ಯೋಚನೆ ಮಾಡಿ. ಇನ್ನು ಅಯೋಧ್ಯೆ SIT ರಿಪೋರ್ಟ್ ಬಂದಿದೆ. SIT ರಿಪೋರ್ಟ್ನಲ್ಲಿ ಸ್ಪಷ್ಟವಾಗಿ ಹೇಳಲಾಗಿದೆ, ಸಂಪತ್ ರಾಯ್ದು ಇದರಲ್ಲಿ ಏನೂ ರೋಲ್ ಇಲ್ಲ, ಜೊತೆಗೆ ಅನಿಲ್ ಮಿಶ್ರಾದು ಏನೂ ರೋಲ್ ಇಲ್ಲ, ಅವರಿಬ್ಬರು ನಿರ್ದೋಷಿಗಳು. ನಾವೇನು SBIಗೆ ಹಣ ಎಣಿಕೆ, ದಾನ ಧರ್ಮದ ಎಲ್ಲ ನೋಡ್ಕೊಳ್ಳಿ ಕೊಟ್ಟಿದ್ವೋ, ಅವರು ಔಟ್ಸೋರ್ಸ್ ಮಾಡಿದಂಥ ಹುಡುಗರು ಮಾಡಿರುವಂಥ ಕೆಲಸಕ್ಕೆ ದೊಡ್ಡ ಮಟ್ಟದ ಹಗರಣ ಆಗಿದೆ ಅಂತ ರಿಪೋರ್ಟ್ ಕೊಟ್ಟಿದ್ದಾರೆ. ಬಟ್ ಈ ರಿಪೋರ್ಟನ್ನು ನಾವೀಗ ಒಪ್ಕೊಳ್ಳಿಕ್ಕಾಗಲ್ಲ. ಯಾಕೆ ಅಂತಂದರೆ ಸುಪ್ರೀಂ ಕೋರ್ಟ್ ಅವರು ಇನ್ನೊಂದು SIT ಮಾಡಿದ್ದಾರೆ. ಆ SIT ರಿಪೋರ್ಟ್ ಬಂದ ಮೇಲೆ ಸಂಪತ್ ರಾಯ್, ಅನಿಲ್ ಮಿಶ್ರಾ ಅದರಲ್ಲೂ ನಿರ್ದೋಷಿ ಆದರೆ ಮುಂದೆ ಅಖಿಲೇಶ್ ಯಾದವ್ನ ಚುನಾವಣೆಯ ಕೆಲಸ ಏನು ಆಲೋಚನೆ ಮಾಡಿ, ಯಾವ ಮುದ್ದ ಇಟ್ಕೊಂಡು ಆತ ಹೋರಾಟ ಮಾಡ್ತಾನೆ ವಿಚಾರ ಮಾಡಿ. ಈ ಮಧ್ಯೆ ಗೋವಾದಲ್ಲಿ ಮಲ್ಲಿಕಾರ್ಜುನ ಮೂರ್ತಿ ಮತ್ತೆ 2 ಚರಣ ಹಾಡು ಹೇಳಿದರು. ನಿನ್ನೆ ಕೇಳಿದರೆ ಅಟಲ್ ಬಿಹಾರಿ ವಾಜಪೇಯಿ, ಗಾಂಧಿ, ನೆಹರು, ಪಟೇಲ್ ಯಾವ ಒಂದೇ ಮಾತ್ರಮ್ ಹೇಳಿದ್ರು, ಅದೇ ಒಂದೇ ಮಾತ್ರಮ್ಮ ನಾವು ಹೇಳಿದ್ದೀವಿ, ಏನು ತಪ್ಪಿದೆ ಅಂತ ಕೇಳ್ತಾರೆ. 85 ವರ್ಷ ರೀ ಮನುಷ್ಯನಿಗೆ, ಮುತ್ಯಾಗೆ ಒಂದು ಸ್ವಲ್ಪ ತಲೆಯಲ್ಲಿ ಬುದ್ಧಿ ಅನ್ನೋದು ಬೇಡವಾ? ಅವತ್ತು ಸಂಸತ್ತಿನಲ್ಲಿ ಒಂದೇ ಮಾತ್ರಮ್ನ ಅಮೆಂಡ್ಮೆಂಟ್ ಮಾಡಿರಲಿಲ್ಲ. ಈಗ ಅಮೆಂಡ್ಮೆಂಟ್ ಆಗಿದೆ ಮೊನ್ನೆ. ಅದಾದಮೇಲೆ ಅದರ ಪ್ರಕಾರ ನೀವು ನಡ್ಕೋಬೇಕು. ಸಂವಿಧಾನ ಅಂತ ಮಾತಾಡ್ತೀರಿ, ಸಂವಿಧಾನದ ಪ್ರಕಾರ ನಡ್ಕೋಬೇಕಲ್ವ ನೀವು? ವಾಜಪೇಯಿ ಹೆಸರು ಹೇಳಿಬಿಟ್ರೆ, ಗಾಂಧಿ, ನೆಹರು ಅವ್ರು ಹಾಡಿದ್ದು 1937 ತನಕ ಪೂರ್ತಿ ಒಂದೇ ಮಾತ್ರಮ್ಮ ಹೇಳ್ತಾ ಇದ್ದದ್ದು. 1937ರಲ್ಲಿ ಯಾವಾಗ ಮುಸ್ಲಿಂ ಲೀಗ್ ಅವ್ರು ಬಂದು ತಲೆ ಮೇಲೆ ಕೂತ್ಕೊಂಡ್ರು ಜಿನ್ನ, ಆವಾಗ ಕತ್ತರಿಸಿ 2 ಚರಣ ಮಾಡಿದ್ದು ಯಾರು? ನೀವೇ. ಅದನ್ನು ಹೇಳೋದಿಲ್ಲ. ಈ ಮಲ್ಲಿಕಾರ್ಜುನ ಮೂರ್ತಿಗೆ ಏನಾಗಿದೆ ನನಗೆ ಅರ್ಥನೇ ಆಗ್ತಾಯಿಲ್ಲ. ಮತ್ತೆ ಮುಂದಿನ ಸಂಚಿಕೆಯಲ್ಲಿ ಮಾತಾಡ್ತೀನಿ. ಸಂಚಿಕೆ ಇಷ್ಟ ಆದರೆ ಲೈಕ್ ಮಾಡಿ, ಫಾಲೋ ಮಾಡಿ, ಶೇರ್ ಮಾಡಿ. ನಮ್ಮ ಮುಕ್ತ ಪತ್ರಿಕೋದ್ಯಮಕ್ಕೆ ದಯವಿಟ್ಟು ಆರ್ಥಿಕವಾಗಿ ಬೆಂಗಾವಲಾಗಿ ನಮಸ್ಕಾರ.